ಆಪ್ಕಿ ಅದಾಲತ್ನಲ್ಲಿ ಜಾರ್ಜ್ ಫರ್ನಾಂಡಿಸ್ ಮೇಲೆ ಇರುವ ಆರೋಪ. ಇವರು ಸೇಡಿನ ರಾಜಕೀಯ ಮಾಡ್ತಾರೆ. ಜಾರ್ಜ್ ಸಾಬ್, ಇತ್ತೀಚೆಗೆ ಯುಪಿಎ ಸರ್ಕಾರವು 5 ಜನ ಮಂತ್ರಿಗಳ ಒಂದು ಕಮಿಟಿ ಮಾಡಿದೆ. ಅದರಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಪ್ರಣಬ್ ಮುಖರ್ಜಿ, HRD ಮಿನಿಸ್ಟರ್ ಅರ್ಜುನ್ ಸಿಂಗ್, ಹೋಮ್ ಮಿನಿಸ್ಟರ್ ಶಿವರಾಜ್ ಪಾಟೀಲ್, ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಗುಲಾಂ ನಬಿ ಆಜಾದ್ ಮತ್ತೆ MOS ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಪಿಲ್ ಸಿಬಲ್ ಅವರಿದ್ರು. ಇವರೆಲ್ಲರೂ ಸೇರಿ ನಿರ್ಧಾರ ಮಾಡಿದ್ದು ಏನಂದ್ರೆ, NDA ಸರ್ಕಾರದ ಸಮಯದಲ್ಲಿ ಏನೇನು ಹಗರಣಗಳು ಆಗಿವೆಯೋ ಅವುಗಳ ತನಿಖೆ ಆಗ್ಬೇಕು, ಸರಿಯಾದಂಥ ತನಿಖೆ ಆಗ್ಬೇಕು. ಯಾವಾಗ ಈ ಸುದ್ದಿ ಪತ್ರಿಕೆಗಳಲ್ಲಿ ಬಂತೋ ಅದರ ಬೆನ್ನಲ್ಲೇ ನೀವು ಒಂದು ರೀತಿ ಅಭಿಯಾನ ಶುರು ಮಾಡಿದ್ರಿ ಸೋನಿಯಾ ಗಾಂಧಿ ವಿರುದ್ಧ. ಒಂದು ಸ್ವಾಭಿಮಾನ ಕಮಿಟಿ ಮಾಡಿದ್ರಿ. ಎಂಥ ವ್ಯಕ್ತಿಗಳನ್ನ ಒಟ್ಟು ಮಾಡಿದ್ರಿ ಅಂದ್ರೆ ಅವರ ಮೇಲೆ ಪದೇ ಪದೇ ದಾಳಿ ಮಾಡಬೇಕು ಅಂತ. ನೋಡಿ, ಈ ಪ್ರಪಂಚದಲ್ಲಿ ಜನ ನಮ್ಮನ್ನು ಹೇಗೆ ನೋಡ್ತಾರೆ ಅನ್ನೋ ಅನುಭವ ನಿಮಗೂ ಇರುತ್ತೆ, ನನಗೂ ಇದೆ. ಹೊರಗಡೆಯಿಂದ ಬರೋ ವ್ಯಕ್ತಿಗಳು ಅಥವಾ ನಾವು ಹೊರಗಡೆ ಹೋದಾಗ ಆ ಸ್ಥಳಗಳಿಗೆ ಪದೇ ಪದೇ ನಮ್ಮನ್ನ ಒಂದು ವಿಷಯ ಕೇಳ್ತಾರೆ. ಏನಂದ್ರೆ, ಏನ್ರಿ ಇನ್ಯಾರೂ ಸಿಗ್ಲಿಲ್ವಾ ನಿಮಗೆ ಪ್ರಧಾನಮಂತ್ರಿ ಮಾಡೋದಕ್ಕೆ ಅಂತ, ಅಥವಾ ದೇಶದ ನಾಯಕ ಅಂತ ಒಪ್ಕೊಳ್ಳೋದಕ್ಕೆ? ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರ ಹಿಂದೆ ಈ ಭಾವನೆ ಇಲ್ವಾ? ಏನಂದ್ರೆ, ಸರ್ಕಾರ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದೆ ಅಂತ ನೀವು ಸೋನಿಯಾ ಗಾಂಧಿನ ಟಾರ್ಗೆಟ್ ಮಾಡಿ ಅವರನ್ನ ಡಿಫೆನ್ಸಿವ್ ಆಗಿ ತಗೊಳ್ಳೋ ಪ್ರಯತ್ನ ಪಡ್ತಿದ್ದೀರಾ? ಅವರು ನನ್ನ ಮೇಲೆ ಒಂದು ಆರೋಪ ಮಾಡಿದ್ರು. ಲೋಕಸಭೆಯಲ್ಲಿ ಒಂದು ದೊಡ್ಡ ಭಾಷಣ ಕೂಡ ಮಾಡಿದ್ರು. ನಾನವ್ರಿಗೆ ಹೇಳಿದ್ದೆ, ಅದೇ ಡಿಬೇಟಲ್ಲಿ ನನ್ನನ್ನು ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ. ಆ ಡಿಬೇಟಲ್ಲಿ ಅವರು ನಿಮ್ಗೆ ಹೆಣದ ಬಟ್ಟೆ ಕದಿಯೋನು ಅಂತ ಆರೋಪ ಮಾಡಿದ್ರು. ಹೌದು, ನಾನವ್ರಿಗೆ ಹೇಳಿದ್ದೆ. ನಾನವ್ರಿಗೆ ಇದನ್ನ ಹೇಳಿದ್ದೆ, ನಾನು ಸವಾಲ್ ಹಾಕ್ತೀನಿ, ನಾಳೆವರೆಗೆ ನೀವು 24 ಗಂಟೆ ಸಮಯ ತಗೊಳ್ಳಿ, ಏನೇನು ನಿಮ್ಮ ಹತ್ರ ಮಾಹಿತಿ ಇದೆ ಆ ಮಾಹಿತಿಗಳನ್ನ ತಗೊಂಡು ಬನ್ನಿ. ಅದ್ರ ಜೊತೆಗೆ ಇದನ್ನೂ ಹೇಳಿದ್ದೆ, ಏನಂದ್ರೆ ನನ್ನನ್ನ ಭ್ರಷ್ಟ ಮಾಡೋ ವ್ಯಕ್ತಿ ಇಲ್ಲಿವರೆಗೂ ಯಾರೂ ಹುಟ್ಟಿಲ್ಲ ಮತ್ತು ಮುಂದೆಯೂ ಹುಟ್ಟಲ್ಲ ಅಂತ. ಇದನ್ನೂ ಹೇಳಿದ್ದೆ. ಸೋನಿಯಾ ಗಾಂಧಿ ನಿಮ್ಮನ್ನ ಕಫನ್ ಚೋರ್ ಅಂತ ಹೇಳಿದಾಗ ನೀವ್ ಹೇಳಿದ್ರಿ ಅವರ ಮೇಲೆ ಸೆಡಿಷನ್ ಮೊಕದ್ದಮೆ ಹಾಕ್ತೀನಿ ಅಂತ. ನಾನು ಯಾವಾಗ ಹೊಸ ಸರ್ಕಾರ ಆಯ್ತು, ಆ ಸರ್ಕಾರಕ್ಕೆ ಮೊದಲನೇ ಪತ್ರ ಹೋಗಿದ್ದು ನನ್ನಿಂದಲೇ. ಅದ್ರಲ್ಲೇನಿತ್ತು ಅಂದ್ರೆ, ತನಿಖೆ ಮಾಡಿ ನಿಮ್ ಸರ್ಕಾರ ಇದೆ, ಇವತ್ತು ತನಿಖೆ ಮಾಡಿ. ಇವತ್ತಿನವರೆಗೂ ಯಾರಿಗೂ ತನಿಖೆ ಮಾಡೋ ಧೈರ್ಯನೇ ಇಲ್ಲ. ಮತ್ ನಾವಿವತ್ತು ಇಲ್ಲಿಂದನೂ ಸವಾಲ್ ಹಾಕ್ತೀವಿ, ತನಿಖೆ ಮಾಡಿ, ಎಲ್ಲರ ಬಗ್ಗೆ ತನಿಖೆ ಮಾಡಿ. ಮೊದಲು ನೀವ್ ಹೇಳಿದ್ರಿ ಏನಂದ್ರೆ, ವಿದೇಶಿ ಮೂಲದ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ಬಾರ್ದು ಅಂತ. ಅವರು ಅದನ್ನ ಒಪ್ಕೊಂಡ್ರು, ಅವರು ಅಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಮಾಡಿದ್ರು, ಅವರು ಪ್ರಧಾನಮಂತ್ರಿ ಆಗ್ಲಿಲ್ಲ. ಪ್ರಧಾನಮಂತ್ರಿ ಆಗದೆ ಇರೋದನ್ನ ಸ್ಯಾಕ್ರಿಫೈಸ್ ಅಂತ ನಾನು ಒಪ್ಪಲ್ಲ. ಸ್ಯಾಕ್ರಿಫೈಸ್ ಮಾಡೋದು ಅಂದ್ರೆ ಅದಕ್ಕೆ ಹೇಳ್ತಾರೆ ಏನಂದ್ರೆ, ದೇಶಕ್ಕಾಗಿ ಪ್ರಾಣ ಕೊಡೋದನ್ನ. ನೋಡಿ, ಯಾರು ಕೈಗೆ ಬಂದ ಪ್ರಧಾನಮಂತ್ರಿ ಕುರ್ಚಿನ ಬಿಟ್ಟಿದಾರೋ ಅದನ್ನು ಕೂಡ ನೀವು ಸ್ಯಾಕ್ರಿಫೈಸ್ ಅಂತ ಕೈಗೇನು ಬಂದಿರಲಿಲ್ಲ. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಕೈಗೇನು ಬಂದಿರಲಿಲ್ಲ. ನೋಡಿ, ಅವರನ್ನ ರಾಷ್ಟ್ರಪತಿಯವರು ಸರ್ಕಾರ ರಚನೆ ಮಾಡೋದಕ್ಕೆ ಆಮಂತ್ರಣ ಮಾಡಿದ್ರು. ಎಲ್ಲ ಪಕ್ಷದವರು ಅವರನ್ನ ತಮ್ಮ ನಾಯಕಿಯಾಗಿ ಆಯ್ಕೆ ಮಾಡಿದ್ರು. ಇದು ನಿಮ್ಮ ಒಬ್ಸೆಷನ್ ಅಲ್ವಾ? ಸೋನಿಯಾ ಗಾಂಧಿ ವಿರುದ್ಧ ನೀವು ಹೀಗೆ ಯೋಚಿಸ್ತಿದ್ದೀರಾ? ನನಗೇನು ಒಬ್ಸೆಷನ್ ಇಲ್ಲ, ನನಗೆ ತುಂಬಾ ಕೋಪ ಇದೆ. ಕೋಪ ಯಾಕೆ ಅಂದ್ರೆ, ಅವರು ಸುಳ್ಳು ಹೇಳೋದ್ರಲ್ಲಿ ತುಂಬಾ ಬುದ್ಧಿವಂತರು. ಅವರು ಅಲ್ಲಿ ಎಲೆಕ್ಷನ್ ಸಮಯದಲ್ಲಿ ನಿಮಗೆ ನಿಮ್ಮ ವಿದ್ಯಾಭ್ಯಾಸ ಎಷ್ಟಾಗಿದೆ, ಈ ಎಲ್ಲ ವಿಷಯನ ಬರೆದುಕೊಡ್ಬೇಕಾಗತ್ತೆ, ನಿಮ್ಮ ಆದಾಯ ಎಷ್ಟು ಅಂತ, ಹೀಗೆ ಇತ್ಯಾದಿ ಇತ್ಯಾದಿ. ಇದನ್ನೆಲ್ಲ ಬರೆದುಕೊಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಅದನ್ನ ಅಫಿಡವಿಟ್ ರೂಪದಲ್ಲಿ ಕೊಡಬೇಕಾಗತ್ತೆ. ಅವರು ಅಫಿಡವಿಟಲ್ಲಿ ಬರೆದು ಕೊಟ್ಟಿದ್ರು ಏನಂದ್ರೆ, ನಾನು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದಿದ್ದೀನಿ ಅಂತ. ಆದರೆ ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ಓದಿಲ್ಲ. ಕಳೆದ ಸಲನೂ ಕೂಡ ಅವರು ಇದೇ ಥರ ಸುಳ್ಳು ಬರೆದು ಕೊಟ್ಟಿದ್ರು. ಮತ್ತದನ್ನ ಎತ್ತಿ ತೋರಿಸಿದಾಗ ಏನ್ ಹೇಳಿದ್ರು ಅಂದ್ರೆ, ಅದು ಟೈಪಿಂಗ್ ಎರರ್ ಆಗಿದೆ ಅಂತ. ಆ ಯೂನಿವರ್ಸಿಟಿಲಿ ಏನು ಓದಿದ್ರು ಅಂತ ಹೇಳಿದ್ರು, ಅದು ಟೈಪಿಂಗ್ ಎರರ್ ಆಗಿದ್ಯಂತೆ. ಇವ್ರಿಗೆ ಸುಳ್ಳು ಹೇಳೋದು ಕೂಡ ಸರಿಯಾಗಿ ಬರ್ತಿರ್ಲಿಲ್ಲ. ನೀವು ಏನ್ ಮಾಡಿದ್ರಿ? ನೀವು ಈ ರೀತಿಯ ನಾಯಕ, ಏನು ರಿಟೈರ್ಡ್ ಹರ್ಟ್ ಆಗಿದ್ರು, ಚಂದ್ರಶೇಖರ್ ಇದ್ದಾರೆ, ಸುಬ್ರಹ್ಮಣ್ಯನ್ ಸ್ವಾಮಿ ಇದ್ದಾರೆ, ಇವರನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡು ಒಂದು ಮೋರ್ಚಾ ಮಾಡಿದ್ರಿ ಸೋನಿಯಾ ಗಾಂಧಿ ವಿರುದ್ಧ. ಇಲ್ಲ, ಇದು ಯಾರ ವಿರುದ್ಧನೂ ಅಲ್ಲ. ರಾಷ್ಟ್ರದ ಸ್ವಾಭಿಮಾನಕ್ಕೆ ಎಲ್ಲಿ ಏಟು ಬೀಳುತ್ತೋ ಅದನ್ನ ಏಟು ಬೀಳ್ದಿರೋ ಹಾಗೆ ತಡಿತೀವಿ. ಜಾರ್ಜ್ ಸಾಬ್, ರಾಷ್ಟ್ರದ ಸ್ವಾಭಿಮಾನದ ಬಗ್ಗೆ ನೀವು ಯಾವಾಗ ಯೋಚಿಸ್ಬೇಕಿತ್ತು ಅಂತಂದ್ರೆ, 6 ವರ್ಷ ನೀವು ಸರ್ಕಾರದಲ್ಲಿದ್ರಿ. ಅದಕ್ಕೂ ಮೊದಲು ಈ ವಿಷಯನ ಇಟ್ಕೊಂಡು NDA ಪಾರ್ಟ್ನರ್ಸ್, ಅದರಲ್ಲಿ ನೀವು ಹತ್ರದವರು, ಇದನ್ನ ನೀವು ಹೇಳ್ತಾ ಇದ್ರಿ ಏನಂದ್ರೆ, ಒಂದು ಫಾರಿನ್ ಆರಿಜಿನ್ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ಬಾರ್ದು, ರಾಷ್ಟ್ರಪತಿ ಆಗ್ಬಾರ್ದು ಅಂತ. ನೀವ್ಯಾಕೆ ಕಾನೂನು ಪಾಸ್ ಮಾಡ್ಲಿಲ್ಲ? ಇದು ನಮ್ಮ ಸರ್ಕಾರ ಮಾಡಿದ ದೊಡ್ಡ ತಪ್ಪು. ಈ ಕಾನೂನು ಪಾಸ್ ಆಗ್ಬೇಕಿತ್ತು. ಆದ್ರೆ ಇದ್ರ ಹಿಂದೆ ಏನ್ ಇತಿಹಾಸ ಇದೆ ಮತ್ತಿದು ಯಾಕೆ ಆಗ್ಲಿಲ್ಲ ಅನ್ನೋದನ್ನ ಈಗ ಇಲ್ಲಿ ನಾನು ಹೇಳಲ್ಲ. ಜನರಲ್ಲಿ ಬಹಳಷ್ಟು ಮಂದಿ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಿದ್ದಾರೆ. ನೀವು ಕೇಳಿ.
ಜಾರ್ಜ್ ಸಾಬ್, ಎಷ್ಟೋ ವರ್ಷಗಳ ಹಿಂದೆ ಶ್ರೀ ಪಾಟೀಲ್ ಸಾಬ್ ಅವರನ್ನ ನೀವು ಬಾಂಬೆ ಎಲೆಕ್ಷನ್ನಲ್ಲಿ ಸೋಲಿಸಿದಾಗ ನಾನು ಆಗ ಬಾಂಬೆಲೇ ಇದ್ದೆ. ನಾನು ಜನರ ಉತ್ಸಾಹವನ್ನ ಪ್ರತ್ಯಕ್ಷವಾಗಿ ನೋಡಿದೆ. ಅಲ್ಲಿನ ಟ್ಯಾಕ್ಸಿ ಚಾಲಕರ ಮೆರವಣಿಗೆ ಏನಿತ್ತು ಅದನ್ನು ಕೂಡ ನಾನು ನೋಡಿದೆ. ನೀವು ಆಗ ಒಬ್ಬ ಫೈರ್ ಬ್ರ್ಯಾಂಡ್ ಟ್ರೇಡ್ ಯೂನಿಯನ್ ಲೀಡರ್ ಆಗಿದ್ರಿ. ಆದರೆ ಜನ ಈಗ ಏನು ಅನ್ಕೋತಾ ಇದ್ದಾರೆ ಅಂದರೆ, ನಿಮ್ಮ ಹತ್ರ ಯಾವ ಪಾರ್ಟಿನೂ ಇಲ್ಲ, ನಿಮ್ಮ ಹತ್ರ ಯಾವುದೇ ಕಾನ್ಸ್ಟಿಟ್ಯೂಯೆನ್ಸಿ ಇಲ್ಲ, ನಿಮ್ಮ ಹತ್ರ ಯಾವುದೇ ಪ್ರೋಗ್ರಾಮ್ ಕೂಡ ಇಲ್ಲ ಅಂತ. ಪಾರ್ಟಿ ಅಧ್ಯಕ್ಷನಾಗಿದ್ದೀನಿ, ಸಂಸತ್ತಿನ ಸದಸ್ಯನಾಗಿದ್ದೀನಿ, ಮತ್ತೆ ಹಗಲು ರಾತ್ರಿ ಜನರ ಮಧ್ಯೆ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಪತ್ರಿಕೆಗಳಲ್ಲಿ ಬಂದಿದೆ ನೀವು ಯಾವ ಪಾರ್ಟಿಗೆ ಅಧ್ಯಕ್ಷರಾಗಿದ್ದೀರೋ ಅಲ್ಲಿ ನಿಮ್ದೇನು ನಡೆಯಲ್ಲ ಅಂತ. ಇದೆಲ್ಲವೂ ಪತ್ರಿಕೆಗಳ ವಿಷಯಗಳು. ನಮ್ಗೆ ಗೊತ್ತು, ಎಲ್ಲಿ ಕುಟುಂಬದ ವಿಷಯಗಳು ನಡೆಯುತ್ತೋ ಆಗ ಅಲ್ಲಿ ಇದೆಲ್ಲ ಆಗುತ್ತೆ. ಏನಂದ್ರೆ ಒಂದೇ ವ್ಯಕ್ತಿ ಎಲ್ಲ ನಿರ್ಧಾರ ಮಾಡೋದು ಮತ್ತೆ ಅದನ್ನು ಎಲ್ಲರೂ ಒಪ್ಕೊಂಡು ನಡೆಯೋದು. ನಮ್ಮ ಪಾರ್ಟಿಯಲ್ಲಿ ಒಂದೇ ವ್ಯಕ್ತಿ ಯಾವುದನ್ನು ನಿರ್ಧಾರ ಮಾಡಲ್ಲ. ನಾನು ನೋಡಿದ್ದೀನಿ, ನಾನು ನಿಮ್ಮನ್ನ ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಅದನ್ನ ತಿರುಗಿಸಿ ಮುರುಗಿಸಿ ಸೋನಿಯಾ ಗಾಂಧಿ ಮೇಲೆ ತರ್ತೀರಾ. ಇಲ್ಲ, ಸೋನಿಯಾ ಗಾಂಧಿ ಮೇಲೆ ಇದು ಒಂದು ವ್ಯಕ್ತಿಯ ಬಗ್ಗೆ ಅಲ್ವೇ ಅಲ್ಲ. ಕುಟುಂಬ ರಾಜಕೀಯ ನಮ್ಮ ದೇಶದಲ್ಲಿ ಯಾವ ರೀತಿ ನಡೀತಾ ಇದೆ, ಇದು ಹೀಗೆ ಮುಂದುವರೆದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೆ ದೇಶ? ಯಾಕೆ ನಿಮಗೆ ಇಷ್ಟೊಂದು ಕೋಪ ಇದೆ ಸೋನಿಯಾ ಗಾಂಧಿ ಅವರ ಮೇಲೆ? ಅಲ್ಲ, ನೀವ್ಯಾಕೆ ಸೋನಿಯಾ ಗಾಂಧಿ ಬಗ್ಗೆ ಇಷ್ಟೊಂದು ಮಾತಾಡ್ತೀರಾ? ನಾನು ಅವ್ರ ಹೆಸರನ್ನೇ ತಗೊಳ್ಳಲ್ಲ, ನೀವೇ ಅವ್ರ ಹೆಸರನ್ನ ಪದೇ ಪದೇ ತಗೊಂಡು ಮಾತಾಡ್ತಾ ಇದ್ದೀರಾ. ಶಂಕರಾಚಾರ್ಯ ಪ್ರಕರಣದಲ್ಲಿ ಇದಕ್ಕೂ ಸೋನಿಯಾ ಗಾಂಧಿ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಶಂಕರಾಚಾರ್ಯರ ಬಂಧನಕ್ಕೂ ನೀವು ಸೋನಿಯಾ ಗಾಂಧಿ ಅವರನ್ನೇ ಜವಾಬ್ದಾರನಾಗಿ ಮಾಡಿದ್ರಿ. ಇಲ್ಲ, ನಾನು ಹಾಗೇನೂ ಮಾಡಿಲ್ಲ. ನಿಮ್ಮ ಹೇಳಿಕೆ ಇದೆ ನನ್ನ ಹತ್ರ. ಜಾರ್ಜ್ ಫರ್ನಾಂಡಿಸ್ ಮತ್ತೆ ಡಾ ಸುಬ್ರಮಣಿಯನ್ ಸ್ವಾಮಿ ಅವರ ಸ್ವಾಭಿಮಾನ ಮಂಚ್ ಶಂಕರಾಚಾರ್ಯರ ಪ್ರಕರಣದಲ್ಲಿ ಈಗ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನ ಎಳೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಡಾ ಸ್ವಾಮಿ ಆರೋಪ ಮಾಡ್ತಾರೆ, ಏನಂದ್ರೆ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರು ಸೋನಿಯಾ ಗಾಂಧಿ ಅವರ ಒತ್ತಡಕ್ಕೆ ಮಣಿದು ಕಾಂಚಿ ಕಾಮಕೋಟಿಯ ಶಂಕರಾಚಾರ್ಯರನ್ನ ಬಂಧಿಸಿದ್ದಾರೆ. ಇದರ ಬಗ್ಗೆ ದೆಹಲಿಯ ಪಂಚತಾರಾ ಹೋಟೆಲ್ನಲ್ಲಿ ಸಂಚು ರೂಪಿಸಲಾಗಿತ್ತು. ಈ ಆರೋಪವನ್ನ ಬೆಂಬಲಿಸ್ತಾ ಜಾರ್ಜ್ ಫರ್ನಾಂಡಿಸ್ ಏನ್ ಹೇಳಿದ್ದಾರೆ ಅಂದ್ರೆ, ಡಾ ಸ್ವಾಮಿ ಯಾವತ್ತೂ ಸಾಕ್ಷಿ ಇಲ್ಲದೆ ಆರೋಪ ಮಾಡೋದಿಲ್ಲ. ಹೌದು, ಅಷ್ಟೇ ಅಲ್ವಾ? ನಾನು ಅವ್ರ ಮಾತನ್ನೇ ಹೇಳಿದ್ದೀನಿ. ನೀವು ತುಂಬಾ ಸುಲಭವಾದ ಕೆಲಸ ಮಾಡಿದ್ರಿ. ನೋಡಿ, ನನಗೆ ಸ್ವಾಮಿಯವರು ದಶಕಗಳಿಂದ ಗೊತ್ತು. ಮತ್ತೆ ಸ್ವಾಮಿಯವರು ನನಗೆ ಗೊತ್ತು, ಯಾರನ್ನಾದರೂ ಹಿಡಿಯೋದಕ್ಕೆ ಅಂತ ಹೊರಟ್ರೆ ಅವರನ್ನ ಬಿಡೋದಿಲ್ಲ. ಅವರು ಬುಲ್ಡಾಗ್ ರೀತಿ, ಅವರು ಬಿಡೋದೇ ಇಲ್ಲ. ಹಾಗಾದ್ರೆ ನೀವು ನಿಮ್ಮ ಸುತ್ತಮುತ್ತ ಈ ರೀತಿ ಬಹಳಷ್ಟು ಬುಲ್ಡಾಗ್ಗಳನ್ನ ಇಟ್ಕೊಂಡಿದ್ದೀರಾ? ಕೆಲವೊಮ್ಮೆ ಮಾಡಬೇಕಾಗತ್ತೆ. ಈಗ ಸೋನಿಯಾ ಅವ್ರ ಬಗ್ಗೆ ಮಾತ್ನಡೀತಾ ಇತ್ತು. ಯಾಕಂದ್ರೆ ನಮ್ದು ಒಂದು ಹಿಂದೂ ದೇಶ ಮತ್ತು ಅವರು ಇಲ್ಲಿನ ಸೊಸೆ. ಹಾಗಿದ್ರೆ ಅವ್ರಿಗೆ ಯಾಕೆ ರೈಟ್ ಕೊಡಬಾರ್ದು ಅವ್ರು ಇಲ್ಲಿನ ಪ್ರಧಾನಮಂತ್ರಿ ಆಗೋಕೆ? ನಾವ್ ಅವ್ರನ್ನ ಒಂದ್ಸಲ ಆಕ್ಸೆಪ್ಟ್ ಮಾಡ್ಕೊಂಡಾಗಿದೆ. ಹಾಗಿದ್ಮೇಲೆ ಅವರು ಮೆಂಬರ್ ಆಗಿದ್ದಾರೆ ನಮ್ಮ ಕುಟುಂಬದಲ್ಲಿ, ನಮ್ ದೇಶದಲ್ಲಿ. ಹೇಗೆ ಬೇರೆಯವ್ರ ಮೆಂಬರ್ ಆಗಿದ್ದಾರೆ ಹಾಗೆ ಅವರು ಕೂಡ ಪೂರ್ತಿ ಹಕ್ಕಿದೆ. ಪ್ರೈಮ್ ಮಿನಿಸ್ಟರ್ ಅಥವಾ ಬೇರೆ ಏನಾದ್ರೂ ಆಗೋದಕ್ಕೆ. ಒಂದು ವೇಳೆ ಇಷ್ಟು ದೊಡ್ಡ ದೇಶದಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿ ಸಿಗೋದಿಲ್ಲ ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗೋದಕ್ಕೆ, ಆಮೇಲೆ ಯಾರು ಈ ದೇಶಕ್ಕೆ ಗೌರವ ಕೊಡ್ತಾರೆ? ಅವರು ತಮ್ಮ ಹಸ್ಬೆಂಡ್, ಇಡೀ ಫ್ಯಾಮಿಲಿ ಎಲ್ಲಾನು ಕಳ್ಕೊಂಡಿದ್ದಾರೆ. ಆದ್ರೂ ಸಹ ಯಾಕೆ ಅವ್ರಿಗೊಂದು ಅವಕಾಶ ಕೊಡ್ಬಾರ್ದು? ಅವ್ರು ಮುಂದೆ ಏನ್ ಮಾಡ್ಬೇಕಂತಿದಾರೋ ಅದಕ್ಕೆ ತಮ್ಮ ಕ್ಷಮತೆನ ಅವರು ತೋರ್ಸೋದು. ದೇಶ ನಡೆಸೋದು ಅಂದ್ರೆ ಯಾರು ಉಪಕಾರ ಮಾಡೋದಲ್ಲ. ದೇಶ ನಡೆಸೋದು ಅಂದ್ರೆ ದೇಶ ನಡೆಸೋಕೆ ಸಾಮರ್ಥ್ಯ ಇರಬೇಕಾಗುತ್ತೆ. ಜಾತ್ಸಾಬ್ ಅವರ ಮೂಲ ಪ್ರಶ್ನೆ ಏನಾಗಿತ್ತು ಅಂದ್ರೆ, ನಮ್ಮ ಸಂಸ್ಕೃತಿಯ ಪ್ರಕಾರ ಯಾವ ಹುಡುಗಿ ಮನೆಗ್ ಬರ್ತಾಳೋ ಆಕೆ ಕುಟುಂಬದ ಸದಸ್ಯ ಆಗ್ತಾಳೆ. ಹಾಗಾದ್ರೆ ಮನೇಲಿ ಕೂತ್ಕೊಳ್ಳಿ, ನಾವೆಲ್ಲಿ ಹೇಳ್ತಿದೀವಿ ಹೊರಗೆ ಹೋಗಿ ಅಂತ.